ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಂಬ್ಲಿಗೆ ಹೋಗ್ಬೇಕಂತ ಟ್ರೈ ಮಾಡಿದ್ವಿ. ಆದರೆ ಇದು ನಮಗೆ ಇದು ಹುಡುಗಿ ಕೂಡ ನಾಳೆ ಹೋಗ್ಬೇಕಂತ ಟ್ರೈ ಮಾಡ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ನಾವು ಭಾಳ ದಿನಗಳಿಂದ ಎಲ್ಲಿಗಾದರೂ ಟ್ರಿಪ್ಪಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಫೈನಲಿ ಈಗ ನಾವು ಅಂಬೋಲಿ ಘಾಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಕಾರು ನಮ್ಮ ಸೀನಿಯರ್ದು. ಮೂಡರಗಿಯಿಂದ ಅಂಬೋಲಿ ಘಾಟ್ಗೆ ಇರೋದು ಸರಿಸುಮಾರು 130 ಕಿಲೋಮೀಟರ್, 3-4 ಗಂಟೆ ದಾರಿ ಇರುತ್ತೆ. ಸೊ ಈಗ ನಮ್ಮ ಪ್ಲ್ಯಾನ್ ಇರೋದು ಇಲ್ಲೇ ಎಲ್ಲಿಯಾದರೂ ರಾತ್ರಿ ಕಳೆದು ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಒಳಗಡೆ ಅಲ್ಲಿ ಅಂಬೋಲಿ ಘಾಟ್ಗೆ ರೀಚ್ ಆಗಬೇಕಂತ ನಮ್ಮ ಆ್ಯಕ್ಚುಲ್ ಪ್ಲ್ಯಾನ್ ಇರೋದು. ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಈಗ ನಾವು ಅಂಬೋಲಿ ಘಾಟ್ಗೆ ಹೋಗ್ತಿದ್ದೀವಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಕರ್ನಾಟಕಕ್ಕೆ ಆಗುಂಬೆ ಹೇಗೋ ಹಾಗೆ ಮಹಾರಾಷ್ಟ್ರಕ್ಕೆ ಅಂಬೋಲಿ ಹಾಗೆ. ಭೌಗೋಳಿಕವಾಗಿ ಪಶ್ಚಿಮ ಘಟ್ಟದಲ್ಲಿರುವ ಅಂಬೋಲಿ ಮಳೆಗಾಲ ಬಂತಂದರೆ ಸಾಕು ತುಂಬ ಸುಂದರವಾಗಿ ಕಾಣುತ್ತೆ. ರುದ್ರಗಡ ಎಲ್ಲಿ ಹೊಟ್ಟಿ ನಾವು ದಾಂಡೇಲಿ ಎಲ್ಲಿಗೆ ನಾವು ಹೊಂಟಿರೋದು ಗೊತ್ತಿಲ್ಲ. ಶ್ರೀ ಬಬಲಾದಿ ಸದಾಶಿವ ಮಹಾರಾಜ್ ಕಿ ಜೈ. ಫ್ರೆಂಡ್ಸ್, ಮಳೆಗಾಲ ಬಂತಂದರೆ ಸಾಕು ಅಂಬೋಲಿ ಘಾಟ್ನಲ್ಲಿ 3 ತಿಂಗಳ ಕಾಲ ಮಳೆ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲಿಂದಾನೂ ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ. ಓಕೆ ಫ್ರೆಂಡ್ಸ್, ಪದೇ ನಾನು ಹಿಂದೆ ವಾಯ್ಸ್ ಓವರ್ ಕೊಟ್ಟು ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಸೊ ನಾವು ರಿಯಲ್ ಆಗಿ ಏನು ವಾಯ್ಸ್ ಫೀಲ್ ಆಗಿದ್ದೆವೋ, ಏನು ನೇಚರ್ನ ಎಂಜಾಯ್ ಮಾಡಿದೆವೋ, ಸೊ ನೀವು ಕೂಡ ಅದನ್ನೇ ಎಂಜಾಯ್ ಮಾಡಬೇಕಂತ. ಸೊ ನಾನು ಯಾವುದೇ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ಫೀಲ್ ದ ಟ್ರಾವೆಲ್. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ಈ ಥರ ಫಿಲ್ಮ್ ಸಾಂಗ್ನ ನಾವೇನಾದರೂ ಬ್ಯಾಕ್ಗ್ರೌಂಡಲ್ಲಿ ಹಾಕಿದರೆ ಅವರು ಕಾಪಿರೈಟ್ ಸ್ಟ್ರೈಕ್ ಕಳಿಸ್ಬೋದು. ಏನಾದರೂ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರು ಅವ್ರ ಹತ್ರ ರಿಮೂವ್ ಮಾಡೋಕ್ಕೂ ಅಧಿಕಾರ ಇರುತ್ತೆ. ಆ ಥರ ಇರುತ್ತೆ. ಮಾಡಿಸಿಬಿಟ್ಟೆ ಸರಾಯ ಬಾಟ್ಲವ್ವ. ಇನ್ನು ಎಷ್ಟೊತ್ತಾಗ್ಬೋದು ಹೋಗ ಅಂಬುಲಿ ಘಾಟ್. ಐ ಆಮ್ ಗೋಯಿಂಗ್ ಟು ಅಂಬುಲಿ ಘಾಟ್ ಮೂಟಿಂಗ್ ಬ್ರಾಂಚ್. ನಾವು ರೂಮ್ನಿಂದ ಚಪಾತಿ ಕಾಳು ಪಲ್ಯ ತಗೊಂಡಿದ್ವಿ, ಆದರೆ ಅದು ನೆನಪೇ ಇಲ್ಲ ನಮಗೆ. ಅಲ್ಲಿ ಹೋಗಿ ಬಿರಿಯಾನಿ, ಚಿಕನ್ ಟಿಕ್ಕಾ ಮಸಾಲ ಎಲ್ಲ ತಿಂದಾದ್ಮೇಲೆ ನೆನಪು. ಕನ್ನಡದ ಮಕ್ಕಳೆಲ್ಲ ಕಾಲಾಗಿ ಬನ್ನಿ. ಫ್ರೆಂಡ್ಸ್, ನಿಮಗೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ಮಹಾರಾಷ್ಟ್ರ ಗಡಿಂಗ್ ಲಾಜ್ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಇದ್ದು ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಪ್ಪ, ಅಲ್ಲಿ ಸೊಳ್ಳೆ ಕಾಟಕ್ಕೆ ನಿದ್ದೆನೇ ಬರಲಿಲ್ಲ. ಹಾಯ್ ಫ್ರೆಂಡ್ಸ್, ಶಾಪ್ ಅಲ್ಲೇನಾ? ಬೆಳಿಗ್ಗೆ 4 ಗಂಟೆ ಸಮಯ ಆಗಿತ್ತು. ಅದಕ್ಕೆ ಟೀ ಕುಡಿಯೋಕ್ಕಂತ ಒಂದು ಶಾಪ್ ಕಾಣ್ತೆ ಅಲ್ಲಿ ಮುಂದೆ, ಅದಕ್ಕೆ ಶಾಪ್ಗೆ ಸ್ಟಾಪ್ ಮಾಡ್ತೀವಿ. ಇಲ್ಲಿ ಉತ್ತರ ಕರ್ನಾಟಕ ನಮ್ಮ ಹಿರಾಜ್ ಸಾಹೇಬ್, ಅವ ನಮ್ಮ ಸಂಗಮೇಶ್, ಶಿವಕುಮಾರ್. ಮಳೆ ಇರಲಿ, ಚಾ ಇರ್ಲಾಗತ್ತ. ನಂದು ಬ್ಯಾಗ್ ಕೊಡು ಸ್ವಲ್ಪ. ಚಾ ಇಲ್ಲಿ ಮಾಡ್ತಾರೆ ನೋಡ್ರಿ. 15 ಬಂದರೆ ಚಾ ಕೊಡ್ರಿ. ಬಿಟ್ಟು ಮುಂದಲ್ಲಿ ಸವಾರಿ ಮಾಡಿ ವೇಸ್ಟ್ ಬಾಡಿ ಸ್ವಲ್ಪ ತೆಗಿ.
ಎಲ್ಲರೂ ಟೀ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡಿ ಟೀ ಕುಡಿಯೋಕ್ಕೆ ಇಳಿದು ಇವಾಗ ಟೀ ಕುಡಿದು ಮುಂದೆ ನಮ್ಮ ಪಯಣ ಸಾಗಿಸೋವಂತ. ಯಾಕಂದ್ರೆ ನಾವು ಶಾಣಿಗನ್ ಮಜ್ಜಿ ಮಂದಿಪ್ಪ, ಉತ್ತರ ಕರ್ನಾಟಕ ಮಂದಿ, ನಮ್ಗೆ ಚಾ ಇಲ್ಲಂದ್ರೆ ಕುಡ್ದು ಮುಂದಿನ ಸವಾರಿ ಮಾಡೋರು ನಾವು. ಇವ ನಮ್ಮ ಇರಾಜ್ ಸಾಹೇಬ, ಅವ ನಮ್ಮ ಸಂಗಮೇಶ್. ಬಿಸಿಲಿರಲಿ ಮಳೆ ಇರಲಿ ಚಾ ಇರ್ಲೇಬೇಕ. ಚಾ ಇಲ್ಲಿ ಮಾಡ್ತಾರೆ ನೋಡ್ರಿ. ಅಂಬುಲಿ ಘಾಟಿಗೆ ಬಂದರೆ ಇಲ್ಲಿ ಚಾ ಕುಡ್ರಿ, ಕುಡ್ದು ಬಿಟ್ಟು ಮುಂದೆ ನಿಮ್ಮ ಸವಾರಿ ಮಾಡಿರಿ. ಇವಂಗೇನೋ ಹೋಳಿಗೆ ಸಿಕ್ಕಿಲ್ಲಂತ. ಹಾಂ, ಚಾಯ್ ಬೇಕು ನೋಡಿ ಸರ್. हाय हाय बोलो जी, चाय वाला भैया, हाय बोलो. ये कहाँ है सर गाँव? अंबोली. ಅಂಬೋಲಿ ಘಾಟಿಗೆ ಬಂದೀವಿ. ಅಂತ ನಾವು ಚಾ ಕುಡಿಯಕ್ಕೆ ರೆಡಿ ಆಗಿವಿ. ನೀವು ಚಾ ಬರ್ರಿ. ಒಟ್ಟ ನೋಡಪ್ಪ, ನಾವಂತ್ರ ಚಾ ಕುಡಿಯಬೇಕಂದ್ರೆ ಕುಡಿಯಬೇಕು. ಬಿಸಿಲಿರಲಿ ಚಳಿ ಇರಲಿ. ಅಂಬೋಲಿ ಘಾಟ್ ಕಿतना किलोमीटर? 6 किलोमीटर है भाई. 16. ಇಲ್ಲಿ ಏನಾದರೂ ತಿನ್ನಬೇಕು ಅಂತ ಕೇಳಿದ್ರೆ ಬರೀ ಆಲೂ ಪರಾಟ, ಆಲೂಗಡ್ಡೆಯಿಂದ ಮಾಡಿದ ಪದಾರ್ಥನೇ ಜಾಸ್ತಿ ಇರೋದು. ಸೊ ಅದಕ್ಕೆ ಎರಡು ಟೀ ನೋಡ್ರಿ, ಬೆಳಗ್ಗೆ ಮಾಂಸ ಐತ್ರಿ. ಹೊಂಟೈತಿ ನೋಡೋ ಗಾಡಿ, ಅಂಬೋಲಿ ಘಾಟ ನೋಡಿ. ಇಲ್ಲಿ ಮುಂದಿಟ್ಬಿಡು ಮಾರ, ಸ್ವಲ್ಪ ರೆಕಾರ್ಡ್ ಆಗಿದೆ ಒಂದು. ಕೊಡ್ರಿ ಸರ್, ಅವನವನ ನಿಮ್ಗೆ ಫಾಗ್ ಬರ್ಬೇಕು. ಅಲ್ಲೊಂದ್ಸತಿ ಒಂದು ಸ್ವಲ್ಪ ನೋಡೋಕೆ ಕ್ಲಿಕ್ ಮಾಡ, ಹಂಗಾರೆ ಒಂದು ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಹಾಂ, ಎಸ್. ಹಾಂ ರೀ ಸರ್, ಹೊರಸ್ತೀನಿ ಸರ್. ನಿನ್ನ ಕಡೆ ಅಲ್ವ ಸರ್ ಕಡೆ ನೀವು ನೋಡವ, ಅವ್ರು ಕೇಳವ. ಎಸಿನ ಆನ್ ಮಾಡಿ. ಇದೇನು ಸರ್ ಪಾಗ? ಎಸಿ ಆನ್ ಐತಿ, ಬಟ್ ಏನ ನೋಡ್ರಪ್ಪ, ನೋಡ್ರಿ ಹೆಂಗೈತಿ ಮಳಿ. ಅಂಬಲಿ ಘಾಟಿ ಹೊಂಟಿ ಅಂದ್ರೆ ಮಳಿ. ನಮ್ದು ಫೋನ್ ದೊಡ್ಡದ ಸರ್? ಅಲ್ಲ, ನಿಮ್ಗೆ ಬೇರೆ ಅದ್ರಾಗ ಕ್ಯಾಮ್ರಾದಾಗ ಮಾಡಿದೆ, ಬೇರೆ ಸಪ್ರೇಟ್ ಆಗ್ತೈತೆ. ಆಯ್ತು ಸರ್. ನೋಡ್ರಿ, ನಮ್ಮ ಸಂತೋಷ ಎಲ್ಲ ಬಾರಿ ಐತೆ. ನಾವಂತೂ ಅಂಬಲಿಗೆ ಒಮ್ಮೆ ಹೋಗಿಲ್ರಿ. ಸಂಗಮೇಶ್, ಈ ಪ್ಲೇಸ್ ಮೊದಲು ಬಂದಿದ್ದೆ ನೀನು? ಬಂದಿದ್ದೆ. ಹೆಂಗೆ ವಾತಾವರಣ ಹೆಂಗಿದೆ? ಚೆನ್ನಾಗಿದೆ. ಈಗ ಚೆನ್ನಾಗಿದೆ, ಮೊದಲು ಚೆನ್ನಾಗಿತ್ತು. ಈಗ ಸ್ವಲ್ಪ ವಾಟರ್ ಮಳಿ ಜಾಸ್ತಿ ಬಂದಿದೆ ಅಲ್ವಾ. ಅವ್ರೇನೋ ಟೀ ಕೊಡೋರು ಹೇಳಿದ್ರು 3 ತಿಂಗಳು ಸಬ್ ಬಾರಿಶ್ ಹೋತಾಯನ. ಒಂದು 3 ತಿಂಗಳು ಕಂಟಿನ್ಯೂ ಇಲ್ಲಿ ಮಳಿ ಇರುತ್ತೆ. ಹಾಗೆ ಏನಾಗಿರುತ್ತೆ ಅಂದ್ರೆ ಈಗ ನಾವು ಬಂದಿರೋದ್ರಿಂದ ನಮ್ದು ಪುಣ್ಯ ಅಂತ ನಾ ತಿಳ್ಕೊತೀನಿ. ಜಾಸ್ತಿ ಮಳೆ ಇದೆ ಈಗ. ಅದು ಈಗ ಟೈಮ್ನಲ್ಲಿ ಇಲ್ಲೆಲ್ಲ ಎಷ್ಟು ದೂರ ನಿಮ್ದು ಏನಂತ ನನಗೆ ಗೊತ್ತಿಲ್ಲಪ್ಪ. ನಾನು 24 ಗಂಟೆ ಅಲ್ಲೇ ಸಿಸ್ಟಮ್ ಮುಂದೆ ಕುಂತು ಟಕ ಓದ್ತಾನು, ಕರ್ಕೊಂಬಂದಿರಿ ನೋಡ್ತಾನ. ಏನಪ್ಪ ಏನು ಕುಡ್ತೀನಿ. ಏನು ಗೊತ್ತಿಲ್ಲ ನನಗಂತ. ಹಾಲು ಕೊಡು ನಾನಂತ ಸೇಮ್ ಅದೇ ಹುಡುಗ ಆ ಥರ ಕೈಲಾಸ ಅದನಲ್ಲ, ಆ ಥರ ಇದ್ದಂಗೆ ನಾನು. ತುಂಬಾ ನಮ್ಮ ಶಿವಲಿಂಗಪ್ಪ ಅವ್ರು ಕಾಣವಲ್ರು. ಶಿವಲಿಂಗಪ್ಪ ಅವರು ಗ್ಯಾಸ್ ಉತ್ಪತ್ತಿ ಮಾಡ್ತಾ ಇದಾರೆ. ಕೃಷ್ಣ ವಾಟರ್ ಫಾಲ್ಸ್ ಇಲ್ಲೇ ಐತಿ. ಕೃಷ್ಣ ಕ್ಯಾ ಕರೆ ಸರ್? ಮಳ್ಯಾಗ ಹತ್ರ ಗೊತ್ತಾಗಲ್ಲ, ಹುಚ್ಚೋದ್ರು ಗೊತ್ತಾಗಲ್ಲ. ನೋಡ್ರಪ್ಪ ಸರ್, ಇಲ್ಲೇ ಐತ್ರಿ ಸರ್. ಇಲ್ಲೆಲ್ಲ ಅದ ವಾಟರ್ ಫಾಲ್ಸ್ ಇದೆಲ್ಲ. ವಾಟರ್ ಫಾಲ್ಸ್ ನೋಡ್ರಿ ಸರ್. ಅಂಬೋಲಿ ಘಾಟ್ನಲ್ಲಿ ಸಾಕಷ್ಟು ವಾಟರ್ ಫಾಲ್ಸ್ ಇದಾವೆ. ಇಲ್ಲಿ ನೋಡಿ, ಈ ಟೈಮ್ನಲ್ಲಿ ಯಾವುದೇ ಒಂದು ವಾಹನ ಇಲ್ಲಲ್ವಾ? ಅದೇ ಬೆಳಗ್ಗೆ ಎಷ್ಟು ವೆಹಿಕಲ್ ನಿಂತಿದೆ. ಬೆಳ್ಳಿ ಚುಕ್ಕಿ ಬಬಲಾದಿ ಜಾತ್ರೆಗೆ ಬಾ. ಫಾಲ್ಸ್ ನೋಡಕ ಬಂದ್ರ ಫಾಲ್ಸ್ ಎಂಟ್ರೆನ್ಸ್ ಬಂತು. ಅಂಬೋಲಿ ಘಾಟ್ ಎಂಟ್ರೆನ್ಸ್ ಬಂತು. ಆದ್ರೆ ವಾಟರ್ ಫಾಲ್ಸ್ ಮುಂಜಾನೆ ನೋಡ್ತೀವಿ, ರಾತ್ರಿ ನೋಡಲ್ಲ. ದಯವಿಟ್ಟು ಕ್ಷಮಿಸಿಬಿಡಿ. ನಿಧಾನವಾಡ ಇಲ್ಲೇ ನೋಡ ಹಚ್ಚರಿ ತರಬರ ಸರ್. ಇಲ್ಲೇ ತರಬರ್ರಿ. ಎಲ್ಲ ಮತ್ತ ಈಗ ತರಬ್ರಿ. ಇಲ್ಲೇ ಒಂದು 2 ನಿಮಿಷ.
ಅಂತೂ ಇಂತೂ ಬಂದ್ವಿ, ವಾಟರ್ ಫಾಲ್ಸಿಗೆ ಬಂದ್ವಿ. ಫೈನಲಿ ರೀಚ್ಡ್ ಅಂಬುಲಿ ಘಾಟ್. 10 ರೂಪಾಯಿ ಟಿಕೆಟ್, ಸಸ್ತಾ ಮಾಲ್. ರಸ್ತಾಕ್ ಬರ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ನೀರ್ ಬಿಡೈತ್ರಿ ಎಲ್ ಬಿಡತ್ತೆ ಲೈಟ್ ಬಂದ್ಮೇಲೆ ಬಂದ್ ಮಾಡಿ. ಸರ್ ವಿಂಡೋ ಸರ್, ವಿಂಡೋ ಇಸ್ಲೆ ಇವಾಗ ಡ್ಯಾನ್ಸ್ ಮಾಡತ್ತ ವಿಡಿಯೋ ಮಾಡ್ತೀನಿ ಸರ್. ವಿಂಡೋ ಸರ್, ನೀರ್ ಬಿಡೈತ್ರಿ. ಆಯ್ತು ಸರ್, ಆಡ್ದಾಯ್ತು. ಬಡಿಯ ಮುದಿಯ ಕಾದಲಲ್ಲ ಬಡಿಯಮ್ಮ. ಮುಂಗಾರು ಮಳೆದು ಯಾವುದು ಸಮುದ್ರ, ಯಾವುದು ಹೊಳಿ, ಯಾವುದು ನದಿ ನಮಗೆ ಗೊತ್ತಿಲ್ಲ. ವಾಟ ಬಂದೀವಿ, ಬಂದು ನೋಡಾತ್ತೀವಿ. ನನ್ನ ಹೆಸರು ಸಂಗಮೇಶ್ ಅಂತ, ಲಿಫ್ಟಿಂಗ್ ಸೂಪರ್ವೈಸರ್. ಕಟ್ಟ ಸಾಬ್ರು ಫೋಟೋ ತಗೊಳಕತ್ತಾರ. ಯಾವ್ದಪ್ಪ ಇದ? ಓ ಸಂಗಮೇಶ್, ಇದೇನು ಹೊಳೆನಾ ಏನಾ ಸಮುದ್ರನಾ ಏನದು ಅರ್ಥನ ಆಗೋಲ್ತ ಆ ಥರ ಐತಿ. ಅರ್ಥ ಮಾಡ್ತಿಲ್ಲ ಇಲ್ಲಿ ಸರ. ಯಾವ ಹಾನಿಗಳೆಂಬ ಅಲ್ಲಿ ಮೊಸಳೆ ಉಂಟದ್ಗ. ಫ್ರೆಂಡ್ಸ್, ಇದು ಸಾವಂತವಾಡಿ ರೋಡು. ನಮಗೆ ಗೊತ್ತಿಲ್ಲವಲ್ಲ, ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಹಂಗೆ ಬೇರೆಯವ್ರನ್ನ ಯಾರನ್ನೋ ಕೇಳಿದ್ವಿ, ಸಾವಂತವಾಡಿ ರೋಡ್ ಹಂಗೆ ಮುಂದೆ ಹೋಗಿ ಅಂಬೋಲಿ ಫಾಲ್ಸ್ ಬರುತ್ತೆ ಅಂತ. ನಾವು ಆ ಥರ ಹೋಗಿ ಅರೌಂಡ್ ಇನ್ನೂ ಒಂದು 13 ಕಿಲೋಮೀಟ್ರ್ ದೂರ ಹೋಗಿದ್ರೆ ಗೋವಾದಲ್ಲಿನೇ ಇರ್ತಿದ್ವಿ ನಾವು. ಸೊ ಈ ಥರ ಆಗಿತ್ತು ಪರಿಸ್ಥಿತಿ ನಮ್ಮದು. ಉಡಾಳ್ ಕೈಲಾಶ್ ಅಂತ, ವಯಸ್ಸಿನಲ್ಲಿ ಸಣ್ಣವನಾದರೂ ಮಾಡೋ ಕೆಲಸ ಮಾತ್ರ ಫುಲ್ ಉಡಾಳ್ ಕೆಲಸ. ತಡ್ರಿ ನಾ ಆಯ್ತಿಲ್ಲ. ಕೈಲಾಶ್ ಸರಿಯಾಗಿ ವಿಡಿಯೋ ಮಾಡಲಿಲ್ಲ. ಅಂತಿಂತ ನಂದು ಸರಿಯಾಗಿ ಅದು ಬ್ಯಾಗಲ್ಲಿ ಇತ್ತು. ಯಾವ ದೊಡ್ಡ ಡ್ಯಾಮ್ ಇದ್ದಂಗೈತೋ ಇದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಈ ಪ್ಲೇಸು. ಇಲ್ಲಿ ನೋಡಿ ನಮ್ಮ ಕೈಲಾಶ್ ಕವರ್ ಕಟ್ಟೋದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಇಲ್ಲೇನ ಸುತ್ತಮುತ್ತ ಜಿನಿ ಮಳೆ, ಈ ಥರ ವಾತಾವರಣ ಇರುವಾಗ ನಾವು ಮೂರು ಮಾತ್ರ ಕಾರಲ್ಲಿ ಇಲ್ಲಿವರೆಗೆ ಅಂಬೋಲಿ ಘಾಟ್ವರೆಗೆ ಕಾರ್ನಲ್ಲೇ ಹೋಗ್ತೀನಿ. ಅದಕ್ಕೆ ನಾನು ಕೈಲಾಶ ಅಂತ ನಾವು ಮೂವರು ಅದೇ ಟೈಮ್ ಆಗಲಿ ಹುಷಾರು ಬೈ ವಾಕಿಂಗೇ ಬರ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ವಾಕಿಂಗಲ್ಲೇ ಓಡಾಡ್ತಾ ಚೀರಾಡ್ತಾ ಒಂಥರ ಎಂಜಾಯ್ಮೆಂಟ್. ಈ ಥರ ನೇಚರಲ್ಲಿ ಓಡಾಡೋದೇ ಎಂಜಾಯ್ಮೆಂಟ್ ಅಲ್ವಾ. ಅದಕ್ಕೆ ಈ ಥರ ಫುಲ್ ಕೆಳಗೆ ಬಿದ್ದು ಹೋಗ್ತದೆ. ಕೈಲಾಶ್ ಅಲ್ಲೊಂದು ಐತೆ ದೊಡ್ಡದು, ಮ್ಯಾಗ ಇರ್ತೀಯ ಅಲ್ಲೊಂದು ಐತಿಗ ಹರಿತಲ್ಲ.
ಮುಂದೆ ಮುಂದೆ ಬಂದು ನೋಡು ಫಾಲ್ಸ್ ಅಲ್ಲಿದೆ ನೋಡಿ ಫ್ರೆಂಡ್ಸ್, ಅದೇ ಫಾಲ್ಸ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಫಾಲ್ಸ್ಗೆ ಹೋಗ್ಬೇಕೀಗ. ದಿ ಫಾಲ್ಸ್. ಹಾಂ ಈಗ ಚಲೋ. ಈ ಲೊಕೇಶನಲ್ಲಿ ಮಾತ್ರ ಒಂದು 4 ಫೋಟೋ ಫುಲ್ ಗಿಚ್ಚಿಗಿಲಿ ಫೋಟೋ ಬಂದು ಇಲ್ಲಿ. ನೋಡಿ ಫ್ರೆಂಡ್ಸ್ ಜೊತೆ ಬಂದರೆ ಎಂಜಾಯ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು. ಕುಡಿಯೋದು ತಿನ್ನೋದು ಮಾಡೋಕೋಬೇಡ್ರಿ. ಇವನು ಅದೇ ಕೆಲಸ ಒಂದು ಅದಕ್ಕೆ ಬಂದನ ಎಂಜಾಯ್ ಮಾಡೋದಾಗ್ತಾ ಇಲ್ಲ. ಎಲ್ಲ ಹುಡುಗ ಹೋಗ್ತಾ ಇದ್ದಾರೆ, ಎಲ್ಲಿವರೆ ಇಲ್ಲಿ ತುಂಬ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಕಾಲು ಸ್ಲಿಪ್ ಆಯ್ತು ಅಂದ್ರೆ ಮಾತ್ರ ಫುಲ್ಲು ಗಾಯ. ನಾನಲ್ಲಿ ಯಾವುದೋ ಒಂದು ಧೈರ್ಯವಾಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ, ಆದರೂ ನನಗೆ ಒಳಗೆ ಭಯ. ಯಾಕೆಂದರೆ ಆ ಥರ ನೀರು ಬರ್ತಾ ಇದೆಯಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಕಲ್ಲು ಏನಾದರೂ ತಲೆ ಮೇಲೆ ಬಂದು ಬಿದ್ದರೆ ಹೆಂಗೆ ಅಂತ ನಂದು ಒಳಗೆ ಭಯ.
ಒನ್ ಮೋರ್ ಡ್ಯಾನ್ಸ್. ಮಾಮ ಹೆಂಗೆ ಪ್ಲೇಸ್ ಚೆನ್ನಾಗಿದೆಯಾ ಎಂಜಾಯ್ ಮಾಡಕ್ಕೆ? ಏಕ್ ನಂಬರಾ? ಏಕ್ ನಂಬರ್ ಯಾರಾದ್ರೂ ಬರ್ಬೋದು, ನೋಡಿ ಬಂದು ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಖರ್ಚು ಆಗ್ಬೋದು ಅಂದಾಜು? 500ರಿಂದ 600 ರೂಪಾಯಿ. ನೀನು ಯಾರು ತೆಗಿಬೇಡ, ಬರೀ ನಿಮ್ಮ ತಕ್ಕ